ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 2 ರೆಸಿಪಿ ಹೇಳ್ತಾ ಇದ್ದೀನಿ. ಒಂದು ಸ್ವೀಟು, ಒಂದು ಖಾರ. ಮ್ಯಾಂಗೋ ತೊಗೊಂಡಿದ್ದು, ಮ್ಯಾಂಗೋಯಿಂದನೂ ಸ್ವೀಟ್ ಇದು. ಫುಲ್ ಅದರದ್ದೆಲ್ಲ ಸಿಪ್ಪಿ ತೆಗೆದು ಅದ್ರ ಒಳಗಡೆ ಇರೋದೆಲ್ಲದನ್ನು ತೆಗೆದು ಇಟ್ಕೊಂಡು, ಆಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ಮಿಕ್ಸರು ಫುಲ್ಲು ಸಣ್ಣಗಾಗಬೇಕು. ಹಣ್ಣಾಗಿದೆ ಅಲ್ವಾ, ಹಣ್ಣಾದ್ರೇ ಚೆನ್ನಾಗೆ. ಹಣ್ಣಾಗಿದ್ದಂದ್ರೂ ಬೇಗ ಮಿಕ್ಸರ್ ಆಗಿಬಿಡುತ್ತೆ. ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿ, ಈ ಥರ ಫುಲ್ ಪೇಸ್ಟ್ ಆಗಿರುತ್ತೆ. ಆಮೇಲೆ ಒಂದು ಪ್ಯಾನ್ ತೊಗೊಂಡು, ಪ್ಯಾನಲ್ಲಿ ಅದು ಮಿಕ್ಸ್ ಆಗಿರೋದೆಲ್ಲ ಅದನ್ನು ಮಿಕ್ಸರ್ ಮಾಡಿರೋದು ಒಂದು ಪ್ಯಾನಿಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ, ಭಾಳ ನೀರು ಹಾಕ್ಬೇಡಿ, ನಂದೊಂದು ಸ್ವಲ್ಪ ಭಾಳ ಆಯಿತು ನೀರು. ಸ್ವಲ್ಪ ನೀರು ಹಾಕಿದ ಮೇಲೆ ಫುಲ್ ಹಂಗೆಲ್ಲ ಬೇಯಿಸಿ ಮಾಡ್ಕೋತಾ ಇರಬೇಕು. ಅದು ನೀರಿಂದೆಲ್ಲ ಅಂಶ ಹೋಗಿಬಿಟ್ಟು ಒಂದು ಹದಕ್ಕೆ ಬರುತ್ತೆ. ಆಮೇಲೆ ನಾನು ಒಂದು ಸ್ವಲ್ಪ ಇದೇ ಸ್ಪೂನಿಂದ 2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ನೀರು ಹಾಕಿ ಅದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಆಲ್ರೆಡಿ ನೀರು ಥರ ಹೋಗ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಕುದಿಬೇಕದು. ಕುದ್ದಂಗೆಲ್ಲ ಚೆನ್ನಾಗಿ ಬರುತ್ತೆ, ಗಟ್ಟಿ ಥರ. ಅಷ್ಟೊತ್ತಿಗೆ ಕಾರ್ನ್ಫ್ಲೋರ್ ರೆಡಿ ಮಾಡ್ಕೋತಾ ಇದ್ದೀನಿ. ತಣ್ಣೀರೇ ಹಾಕ್ಕೊಂಡಿದ್ದೀನಿ, ಏನು ಬಿಸಿನೀರೇನಿಲ್ಲ. ತಣ್ಣೀರಲ್ಲೇ ಒಂದು ಸ್ವಲ್ಪ ಈ ಥರ ಗಂಧ ಥರ, ಅದು ಕೂಡ ಗಂಧ ಥರ ಅನ್ನೋಕ್ಕಿಂತ ನೀರಾಗಿ ಮೆಲ್ಟ್ ಆಗುತ್ತೆ. ಪೌಡ್ರೆಲ್ಲ ಮೆಲ್ಟ್ ಆದಮೇಲೆ ಚೆನ್ನಾಗಿ ಬರುತ್ತೆ ಅದು ಒಂದು. ಇದು ಆಮೇಲೆ ಇದನ್ನು ನೋಡಿ, ಆಲ್ರೆಡಿ ನೀರು ಇನ್ನೂ ಹೋಗಬೇಕಿದು. ಇನ್ನೂ ಫ್ರೈ ಮಾಡ್ಕೋತಾ ಅಂದರೆ ನೀರು ಹೋಗೋವರೆಗೂ ಆ ಪ್ಯಾನಲ್ಲೇ ಹಿಂಗೆ ಮಾಡ್ತಾನೇ ಇರಬೇಕು. ಹೋಗುತ್ತೆ. ಆಮೇಲೆ ಹೋದಾದ್ಮೇಲೆ ಇದೊಂದು ಸ್ವಲ್ಪ ಕಮ್ಮಿ ಆಗಿದೆ ನೀರು ಅಂತ ಹೇಳಿ ಸಕ್ಕರೆ ಹಾಕಬೇಕು. ಒಂದೇ ಗ್ಲಾಸ್ ಹಾಕಿದ್ದೀನಿ ನಾನು 2 ಮ್ಯಾಂಗೋಕ್ಕೆ 1 ಗ್ಲಾಸ್ ಸಕ್ಕರೆನೂ. ಇನ್ನೂ ಫುಲ್ ಹಣ್ಣು ಟೇಸ್ಟು ಹಣ್ಣಿತ್ತು ಅಂತಂದರೆ ಸಕ್ಕರೆ ಹಾಕೋದು ಏನು ಅವಶ್ಯಕತೆಯೇ ಇರಲ್ಲ. ಆಮೇಲೆ ಜೇನುತುಪ್ಪನೂ ಹಾಕ್ಕೋಬೋದು, ಬೆಲ್ಲನೂ ಹಾಕ್ಕೋಬೋದು. ಡಯಟ್ ಮಾಡೋರು ಜೇನುತುಪ್ಪನೇ ಹಾಕ್ಕೋತಾರೆ. ಹಣ್ಣು ಸ್ವೀಟ್ ಇದ್ರಂತೂ ಯಾವುದೇ ಅವಶ್ಯಕತೆಯೇ ಆಗಲ್ಲ, ಯಾಕಂದರೆ ಅದು ಟೇಸ್ಟ್ ಬಂದ್ಬಿಡುತ್ತೆ ಅಷ್ಟೊತ್ತಿಗೆ. ಟೇಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಹಣ್ಣು ಅಂತಂದರೆ ಯಾವುದೂ ನೆಸಸರಿ ಇರಲ್ಲ. ಹಾಗಾಗಿ ಈ ಸ್ವೀಟ್ ಇನ್ನೂ ಟೇಸ್ಟ್ ಬರುತ್ತೆ. ಕಾರ್ನ್ಫ್ಲೋರಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವ, ಅದನ್ನೇ ಇದಕ್ಕೆ ಫುಲ್ಲು ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಅದುವರೆಗೂ ಸ್ಪೂನಿಂದ ಹಿಂಗೆ ಫುಲ್ ಮಿಕ್ಸ್ ಮಾಡ್ತಾನೇ ಇರಬೇಕು, ಕೈ ಆಡಿಸ್ತಾನೇ ಇರಬೇಕು. ಅಂದರೆ ಅದು ಎಲ್ಲ ಫುಲ್ ಕವರ್ ಆಗುತ್ತೆ ಎಲ್ಲ ಕಡೆ. ಇಲ್ಲಾಂದರೆ ಅದು ಕೂಡ ಸ್ವಲ್ಪ ಗಂಟಾಗುತ್ತೆ. ಆ ಥರ ಆಗೋವರೆಗೂ ಬಿಡಬಾರ್ದು. ಹಾಗಾಗಿ ಅದನ್ನು ಫುಲ್ ಮಿಕ್ಸ್ ಮಾಡ್ಕೋತಾ ಇದ್ದರೆ ಇದು ಕೂಡ ಒಂದು 2 ಕುದಿ ಬರುತ್ತೆ. ನೋಡಿ, ಆಲ್ರೆಡಿ ಒಂಚೂರು ಮಿಕ್ಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಕಾಣಿಸುತ್ತೆ ನೋಡಿ, ಇಲ್ಲಿ ಆ ಥರ ಬರಬಾರ್ದು. ಇನ್ನು ಮಿಕ್ಸ್ ಮಾಡ್ಕೋತಾ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಚೆನ್ನಾಗಿ ಕರೆಕ್ಟಾಗಿ ಆಯಿತು. ಒಂದು ಸ್ವಲ್ಪ ಗಟ್ಟಿ ಥರ ಬಂದಿದೆ ನೋಡಿ, ಗೊತ್ತಾಗುತ್ತೆ ಆವಾಗಲಕ್ಕೂ ಇವಾಗಲದಕ್ಕೂ. ಇದನ್ನೇ ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿಟ್ಟರೆ ಅದು ಒಂಥರ ಫುಲ್ ಗಟ್ಟಿ ಥರ ಬರುತ್ತೆ. ನನಗೆ ಏನೋ ಡೌಟ್ ಇದೆ, ಬರುತ್ತೋ ಇಲ್ಲ ಅಂಥೇಳಿ. ನೋಡೋಣ, ಟ್ರೈ ಮಾಡೋಕ್ಕೇನಲ್ವಾ. ಹಾಗಾಗಿ 2 ಅವರ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಬಾಕ್ಸಲ್ಲಿ ಹಾಕ್ಬಿಟ್ಟು ಕವರ್ ಮಾಡಿ ಇಡ್ತೀನಿ. ನೋಡಿ, 2 ಅವರ್ಸ್ ಬಿಟ್ಟಿದ್ದೀನಿ. ಆದರೆ ಶೇಪ್ ಏನು ಬಂದಿದೆ, ಆದರೆ ಒಂದು ಸ್ವಲ್ಪ ಈ ಪೀಸ್ ಥರ ಕಟ್ಟಾಗಿಲ್ಲ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೆಯವ್ರು ಕೂಡ ಚೆನ್ನಾಗೈತೆ ಅಂದರು, ನಮ್ಮ ತಮ್ಮನೂ ಚೆನ್ನಾಗೈತಿ ಅಂತ ಹೇಳ್ದೆ. ನನ್ನ ಮಗಳು ಮ್ಯಾಂಗೋನೇ ಹಣ್ಣು ಅಷ್ಟು ಇದನ್ನು ಮಾಡಲಿಲ್ಲ, ಅವಳು ತಿನ್ನಲಿಲ್ಲ. ಆಲ್ರೆಡಿ ನಾನು ರೆಡಿ ಮಾಡೋಷ್ಟಿಗೆ ನಮ್ಮ ತಮ್ಮ ನನ್ನ ಮಗಳು ಕ್ರಿಕೆಟ್ ಆಡೋಣ ಬಾ ಮಾಮ ಅಂತ ಕರ್ಕೊಂಬರ್ತಾಯಿದ್ಲು. ನೋಡಿ ನಮ್ಮ ಮನೆಯವ್ರು ಹೆಂಗೆ ವೀಡಿಯೋ ಮಾಡವ್ರೆ. ಈ ಥರ ಮಾಡ್ಬೇಕ್ರಿ ಅಂತ ಹೇಳಿದರೆ ಇಬ್ಬರು ಬಂದರೋ ಇಲ್ಲೋ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಏನು ಮಾಡ್ಬೇಕು, ಏನು ಹೇಳೋಕ್ಕಾಗಲ್ಲ. ಇರಲಿ ಬಿಡಿ, ಪರವಾಗಿಲ್ಲ. ಅದಕ್ಕೆ ನಮ್ಮ ತಮ್ಮಂದು ನನ್ನ ಮಗಳದು ಕ್ರಿಕೆಟ್ ಜೋರು ನಡೆದಿತ್ತು. ಸ್ವೀಟ್ ಟೇಸ್ಟ್ ಮಾಡಿರಿ ಅಂತ ಹೇಳಿದೆ. ಇರು, ನಾವು ಬ್ಯುಸಿ ಇದ್ದೀವಿ, ನಾವು ಕ್ರಿಕೆಟ್ ಆಡ್ತಾ ಇಲ್ವಾ, ಡಿಸ್ಟರ್ಬ್ ಮಾಡಬೇಡ ಅಂತಂದೇಳಿ ಇಬ್ಬರು ಆಟಾಡ್ತಾಯಿದ್ರು. ಸರಿ ಆಯಿತು ಬಿಡು ಅಂತಂದೇಳಿ ನಾನೇ ಟೇಸ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ತಿಂತಿದ್ದೆ ಆವಾಗಲೇ. ಅದನ್ನು ನಾನೇ ವೀಡಿಯೋ ಮಾಡ್ತಿದ್ನಲ್ವ, ನಮ್ಮ ಮನೆಯವರು ಹಂಗೆ ಮಾಡ್ತಿದ್ರು. ಹಾಗಾಗಿ ನಾನು ತಿನ್ನೋದೇನು ಮಾಡಿಲ್ಲ. ಅವರು ಫುಲ್ ಜೋರಾಗಿ ಕ್ರಿಕೆಟ್ ಆಡ್ತಿದ್ರು. ಎಲ್ಲಿ ಕ್ರಿಕೆಟ್ ಹೋಗ್ತಾಳೇನೋ ಅನ್ನೋದು ಒಂದು ಆಸೆ. ನೋಡೋಣ, ಆದರೆ ಆಗಲಿ. ಇಲ್ಲಾಂದ್ರೆ ಅವಳದು ಏನೇನಾಯಿತು ಆ್ಯಂಬಿಷನ್ಸ್ ಅವ್ರಿಗೆ ಗೊತ್ತಿರುತ್ತಲ್ವ. ಹಂಗೆ ಅದು ಇದು ಮಾತಾಡ್ಕೋತಾ ಸಾಯಂಕಾಲ ಆಗೇ ಬಿಡ್ತು. ಸಾಯಂಕಾಲ ಆದಮೇಲೆ ಫುಲ್ಲು ಮಳೆ. ಬೆಂಗಳೂರಲ್ಲಿ ಮಾತ್ರ ಸಾಯಂಕಾಲ ಆದ ತಕ್ಷಣ ಗುಡುಗು ಸಿಡ್ಲು ಗಾಳಿ ಹೆವಿ ಮಳೆ ಬರ್ತಿತ್ತು. ಏನಾದರೂ ಬಾಯಿ ಚಟಕ್ಕೆ ಬೇಕಲ್ವ, ಸ್ನ್ಯಾಕ್ಸ್ ಆ ಥರ. ಹಾಗಾಗಿ ಏನು ಮಾಡೋಣ ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವರು. ನಮ್ಮ ತಮ್ಮನೂ ಏನಾದರೂ ಮಾಡು ಅಂತಂದು ಹೇಳ್ತಿದ್ದ. ಅದಕ್ಕೆ ಚೀಸು ಇತ್ತು, ಆಮೇಲೆ ಎಗ್ಗು ಇತ್ತು. ನೋಡೋಣ ಟೇಸ್ಟ್ ಅಂತೇಳಿ ಬ್ರೆಡ್ ಕೂಡ ಇದ್ವು. ಒಂದು ಟ್ರೈ ಮಾಡೋಣ ಇರ ಅಂತಂದೇಳಿ ನಾವು ಮಾಡ್ತಾಯಿರ್ತೀವಿ ಯಾವಾಗಲೂ. ಎಗ್ ಬ್ರೆಡ್ ಆಮ್ಲೆಟ್ ಮಾಡಿ, ಎಗ್ ಬ್ರೆಡ್ ಆಮ್ಲೆಟ್ ಮಾಡಿದ್ರೆ ಆಯಿತು ಅಂತಂದೇಳಿ ಮಾಡ್ದೆಲ್ಲ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡು ಒಂದು ಎಗ್ ತೊಗೊಂಡಿದ್ದೀನಿ ಬೌಲಲ್ಲಿ. ಅದಕ್ಕೆ ಹಸಿ ಖಾರ ಹಾಕಿದ್ರೂ ನಡೆಯುತ್ತೆ, ಒಣ ಖಾರ ಹಾಕಿದ್ರೂ ನಡೆಯುತ್ತೆ. ನಾನು ಒಣ ಖಾರನೇ ಹಾಕಿದೆ, ಅದಕ್ಕೆ ರೆಡ್ ಖಾರನೇ. ಚೀಸ್ ಕೂಡ ರೆಡಿ ಇದೆ, ಎಲ್ಲ ಬಿಚ್ಚಿಟ್ಕೊಂಡಿದ್ದು. ಈರುಳ್ಳಿನ ಅದರೆಲ್ಲ ಹಾಕ್ಬಿಟ್ಟು ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೆ. ಬಿಸಿಗೆ ಹಾಕಿ ಒಂದು ಸ್ವಲ್ಪ ಈ ಥರ ಏನು ಆಮ್ಲೆಟ್ ಹಿಂಗೆ ಆಗಬೇಕು. ಎರಡೂ ಕಡೆ ಆಗಬೇಕು ಅದು ಬ್ರೆಡ್ಡಿಗೆ. ಆಮ್ಲೆಟ್ ಎರಡೂ ಕಡೆನೂ ಹತ್ತಬೇಕು. ಆಮೇಲೆ ಅದಕ್ಕೆ ಚೀಸ್ ಇಡಬೇಕು.
ಚೀಸ್ ಇಟ್ಬಿಟ್ಟು ಫುಲ್ ಒಂದು ಸ್ವಲ್ಪ ಬೆಂದಿಸ್ಕೋಬೇಕು ಅದನ್ನು, ಆ ಕಡೆ ಈ ಕಡೆ ಬೆಂದಿಸ್ಕೊಂಡ್ರೆ ಆ್ಯಕ್ಚುಲಿ 2 ಎಗ್ ತೊಗೊಂಡ್ರೆ ಫುಲ್ ಕವರ್ ಆಗುತ್ತೆ. 2 ಎಗ್ಗು ಬೇಡ ಅಂತಂದರೆ, ಹಾಗಾಗಿ ನಾನು 1 ಎಗ್ಗೆ ತೊಗೊಂಡು ಒಂದು ಫುಲ್ಲು ಎಗ್ ಆಮ್ಲೆಟ್ ಮಾಡಿದೆ, ಒಂದು ಬೇರೆ ಚೀಸಿ ಬ್ರೆಡ್ ಮಾಡಿದೆ. ಎರಡೂ ಟೇಸ್ಟ್ ಮಾಡಿದರು. ಚೀಸಿ ಬ್ರೆಡ್ ಅಂದರೆ ಸಖತ್ತಾಗಿ ಚೀಸ್ ಹಿಂಗೆ ಬರುತ್ತೆ ಬಾಯಲ್ಲಿ ಹಿಂಗೆ ಎಳ್ಕೊಂಡ್ರೆ, ಅದು ಚೆನ್ನಾಗಿತ್ತು. ಇದು ಕೂಡ ಬ್ರೆಡ್ ಎಗ್ ಆಮ್ಲೆಟ್ ಕೂಡ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದರು, ನೈಸ್ ಅಂತ ಹೇಳಿದರು. ಥ್ಯಾಂಕ್ ಯು.